ಕೆಎಸ್ಸಿಎಲ್ಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಅಜೆಂಡಾ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಆ ಡೀಟೇಲ್ಸ್ ಕೂಡ ಈಗ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಭೆ ಬೇಡ ಅಂತ ಹೈಕಮಾಂಡ್ ನಾಯಕರು ಹೇಳಿಲ್ಲ. ಅದೇ ಆ ಡಿನ್ನರ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಇವ್ರು ಮಾತಾಡಿರೋದು. ಯಾರಿಗೂ ನಮ್ಮ ಸಭೆಯಿಂದ ಬೇಜಾರಾಗಿಲ್ಲ, ಅದಕ್ಕೋಸ್ಕರ ಸ್ಪೀಡ್ ಬ್ರೇಕರ್ ಬಿದ್ದಿದ್ದಲ್ಲ. ರಾಜಕಾರಣಿಗಳು ಸೇರಿದಾಗ ರಾಜಕೀಯವನ್ನು ಮಾತಾಡಿಲ್ಲ ಅಂದ್ರೆ ಹೆಂಗೆ? ನಮ್ಮ ಸ್ನೇಹಿತರು ಎಲ್ಲರನ್ನ ಕೂಡ ನಾವು ಕರಿತೀವಿ, ಅಲ್ಲಿ ರಾಜಕೀಯವನ್ನ ಡೆಫಿನೆಟ್ಲಿ ಮಾತಾಡ್ತೀವಿ. 4 ಜನ ರಾಜಕಾರಣಿಗಳು ಸೇರಿದ್ರೆ ಮಾತಾಡೋದೇ ರಾಜಕಾರಣ. ನಾವು ಒಳ ಮೀಸಲು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದು ಬೇಡವಾ ಅಂತ ಅವ್ರು ಕೇಳ್ತಿದ್ದಾರೆ. ಅದಕ್ಕೆ ಸಭೆ ಮಾಡ್ತಾ ಇದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಬಟ್ ಇದಕ್ಕೊಂದು ಕೌಂಟರ್ ಪ್ರಶ್ನೆ ಇದೆ ಬಹಳ ದಿನಗಳಿಂದ. ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಅಲ್ವಾ, ಅದನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಮಾತಾಡ್ಬೇಕಲ್ವಾ ಅನ್ನೋ ಪ್ರಶ್ನೆ ಇದೆ. ಇವತ್ತು ಆಂತರಿಕ ಇದೆ ಸರ್ಕಾರದ ವಿಚಾರಗಳು ನೋಡೋಣ, ಇಲ್ಲ ಮಾತಾಡೋಣ. ಅದಕ್ಕೇನದೆ, ಯಾರು ಕೇಳಿದ್ರೆ ಮಾಹಿತಿ ಕೊಡ್ಬೇಕಾಗ್ತದಲ್ಲ ವರಿಷ್ಠರು. ಸರ್ ಎಲ್ಲ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ಗೆ ಇವತ್ತು ಉಪವಾಸನೇ ಇರ್ಬೇಕಂತೀರೇನ್ರಿ ನಾವು? ಈಗ ನಾವು ನೀವು ಸೇರ್ಲೇಬಾರ್ದ ಊಟಕ್ಕೆ? ಊಟ ಮಾಡುವಾಗ ಬೇರೆ ಮಾತಾಡೋದು ಬೇಡ. ಈಗ ನಾನು ಯಾರು ಇವರು? ನಾನು ಪೊಲಿಟಿಷಿಯನ್ ಅಪ್ಪ, ನಾನು ರಾಜಕಾರಣಿ ರಾಜಕೀಯ ಮಾತಾಡಿಲ್ಲ ಅಂದ್ರೆ ಇನ್ನೇನು ಮಾತಾಡ್ತದೆ? ಈಗ ನಾನು ನಮ್ಮ ಫ್ರೆಂಡ್ಸಿಗೂ ಕರಿತೀನಿ, ನಿಮಗೂ ಕರಿತೀನಿ. ಈಗ ನೀವು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ, ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ರಾಜಕೀಯನೂ ಮಾತಾಡ್ತೀವಿ, ಅದ್ರ ಜೊತೆ ನೀವು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡಲ್ಲ ಅದನ್ನು ಮಾತಾಡ್ತೀವಿ. ನಾವು ಗುಲ್ಬರ್ಗದವ್ರು ಸೇರಿದಾಗ ಗುಲ್ಬರ್ಗದ ವಿಷಯಗಳು ಮಾತಾಡ್ತೀವಿ, ಕಲ್ಯಾಣ ಕರ್ನಾಟಕದವ್ರು ಸೇರಿದಾಗ ಕಲ್ಯಾಣ ಕರ್ನಾಟಕ ಮಾತಾಡ್ತೀವಿ, ಡೆಲ್ಲಿಯವ್ರ ಜೊತೆ ಸೇರಿದಾಗ ಡೆಲ್ಲಿ ವಿಷಯಗಳು ಮಾತಾಡ್ತೀವಿ. ಅದನ್ನೂ ಮಾತಾಡಬಾರ್ದು, ಊಟನೂ ಮಾಡಬಾರ್ದು ಅಂದರೆ ಹೆಂಗೆ? ಆದರೆ ಸೇರ್ಬೋದು, ಊಟ ಮಾಡಬೇಡ್ರಿ ಅಂತನಾ? ಊಟ ಮಾಡಿ ಬೇರೆ ಅದೇ ಇದೆಂತ ನಿರ್ಬಂಧ ಇವ್ರೆ ನಿಮ್ಮದು? ಸೇರಿ ಊಟ ಮಾಡಿ ನೆಕ್ಸ್ಟ್ ಮೆನುನೂ ನೀವೇ ಫಿಕ್ಸ್ ಮಾಡಿ ಹೇಳ್ತೀರಾ ನಮಗೆ?